ವರಮಹಾಲಕ್ಷ್ಮಿ ಹಬ್ಬ. ಹೀಗಾಗಿ ತುಮಕೂರಿನ ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ಸಲ್ಲಿಕೆ ಆಗ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಶ್ರೀ ಕ್ಷೇತ್ರ ಕಂಗೊಳಿಸ್ತಾ ಇದೆ. ಶ್ರೀ ಮಹಾಲಕ್ಷ್ಮಿ ದೇವಿಗೆ ವಿಶೇಷ ಹೂವಿನ ಅಲಂಕಾರವನ್ನ ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ದೇವಿ ದರ್ಶನವನ್ನ ಪಡೀತಾ ಇದ್ದಾರೆ ಭಕ್ತರು. ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸ್ತಾ ಇದ್ದಾರೆ. ನೂರಾರು ಭಕ್ತರು ಇನ್ನು ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೀತಾ ಇದ್ದಾರೆ. ಗಂಗೆ ಪೂಜೆ, ಸ್ವಸ್ತಿ ವಾಚನ, ಗೋಪೂಜೆ, ಪಂಚಾಮೃತ ಅಭಿಷೇಕ, ಸಂಕಲ್ಪ, ಅಷ್ಟೋತ್ತರ, ಮಹಾಮಂಗಳಾರತಿ, ಈ ರೀತಿ ಸಾಕಷ್ಟು ಪೂಜೆಗಳು ದೇವರಿಗೆ ನೆರವೇರಲ್ಪಡ್ತಾ ಇರುವಂಥದ್ದು. ಇನ್ನು ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿಗೆ ವಿಶೇಷ ಪೂಜೆ ಹಾಗೂ ಅಲಂಕಾರವನ್ನು ಮಾಡಲಾಗಿದೆ. ಮಹಾಮಂಗಳಾರತಿಯನ್ನು ಕೂಡ ನಡೆಸಲಾಗ್ತಾ ಇದೆ. ಇನ್ನು ವಿಶೇಷವಾದಂಥ ಹೂವಿನ ಅಲಂಕಾರದಿಂದ ಇಡೀ ಶ್ರೀ ಕ್ಷೇತ್ರವೇ ಕಂಗೊಳಿಸ್ತಾ ಇರುವಂಥದ್ದು. ಇಂದು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಹೀಗಾಗಿ ತುಮಕೂರಿನ ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ಸಲ್ಲಿಕೆಯಾಗ್ತಾ ಇದೆ. ತುಂಬಾ ಖುಷಿ ಆಗುತ್ತೆ. ಇಷ್ಟು ಬೆಳಿಗ್ಗೆ ಆದ್ರೂ ಎಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಸರ್. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಗುತ್ತೆ. ದೇವಿ ದರ್ಶನ, ದೇವ್ರು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ಕೋರಿಕೆಗಳೆಲ್ಲ ತಾಯಿನೇ ಅಲ್ವಾ ನೆರವೇರಿಸ್ಕೊಡೋದು. ನಮ್ಮ ಕಷ್ಟ ಸುಖ ಎಲ್ಲನೂ ತಾಯಿನೇ ನೆರವೇರಿಸ್ಕೊಡೋದು. ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಗೂ ಲಕ್ಷ್ಮಿ ಬಂದೋಗ್ಲಿ. ಆಯಿತು ಸರ್, ತುಂಬಾ ಚೆನ್ನಾಗಾಯಿತು. ಈ ಸಲ ನೀಟಾಗಿ ಮಾಡಿದ್ದಾರೆ. ದರ್ಶನಕ್ಕೆಲ್ಲ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲರಿಗೂ ಮೊದಲನೇದಾಗಿ ವರಮಹಾಲಕ್ಷ್ಮಿ ಶುಭಾಶಯಗಳು. ನಮಗೆ ತುಮಕೂರಲ್ಲಿರೋರಿಗೆ ಮಹಾತಾಯಿ ಅಂದರೆ ತುಂಬಾ ಖುಷಿ ಆಗುತ್ತೆ. ಮೈಸೂರಲ್ಲಿ ಹೆಂಗೆ ಚಾಮುಂಡೇಶ್ವರಿ ಖುಷಿ ಕೊಡ್ತಾರೋ, ನನಗೆ ತುಮಕೂರಲ್ಲಿ ವರಮಹಾಲಕ್ಷ್ಮಿ ಮನೇಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬಂದುಬಿಟ್ಟು ಕೈ ಮುಕ್ಕೊಂಡು ಮಡ್ಲಕ್ಕೆ ಕೊಟ್ಬಿಟ್ಟು ಹೋದ್ರೆ ತುಂಬ ಖುಷಿ ಆಗುತ್ತೆ. ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ಇನ್ನೂ ತುಂಬ ಖುಷಿ ಇರುತ್ತೆ ನನಗೆ ಬಂದುಬಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗೋದಕ್ಕೆ. ಹೋದ ವರ್ಷದಕ್ಕಿಂತ ಪ್ರತಿ ವರ್ಷವೂ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ. ಪ್ರತಿಯೊಬ್ಬರು ಬನ್ನಿ, ತಾಯಿ ಆಶೀರ್ವಾದ ತೊಗೊಂಡೋಗಿ ಎಲ್ಲರಿಗೂ ಒಳ್ಳೇದಾಗಲಿ. ಪ್ರತಿ ವರ್ಷ ಇಲ್ಲೇ ಬರ್ತೀವಿ. ಪ್ರತಿ ವರ್ಷ ಬಂದು ಆಶೀರ್ವಾದ ತೊಗೊಂಡು ಹೋಗ್ತೀವಿ. ಅದೇ, ನಾನು ಹುಟ್ಟಿದ್ದು ಲಕ್ಷ್ಮಿ ಆಶೀರ್ವಾದದಿಂದನೇ. ಅಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಹುಟ್ಟಿದ್ದು, ಈ ತಾಯಿ ಆಶೀರ್ವಾದದಿಂದ ಹುಟ್ಟಿದ್ದು ಅಂತ ಹೇಳಿ ಪ್ರತಿ ವರ್ಷನೂ ಇಲ್ಲಿ ಬಂದು ಆಶೀರ್ವಾದ ತಗೊಂಡು ಹೋಗ್ತೀವಿ. ಪ್ರತಿ ವರ್ಷನೂ ಇದೇ ತರ ತುಂಬಾ ರಶ್ ಇರುತ್ತೆ. ಮತ್ತೆ ಪ್ರತಿ ದಿನಾನೂ ಹಿಂಗೆ ಇರುತ್ತೆ. ಶುಕ್ರವಾರಗಳು ಅಂತಂದ್ರೆ ಫುಲ್ಲು ರಶ್ ಇರುತ್ತೆ ದೇವಸ್ಥಾನ. ಯಾಕೆ ಅಂತಂದ್ರೆ ಅಷ್ಟು ನಂಬಿಕೆ ಇದೆ ದೇವರಿಗೆ. ಹಂಗಾಗಿ ಆಗತ್ತೆ ಸರ್. ನಂಬಿಕೆ ಇಟ್ಟು ಏನಾದ್ರೂ ಬೇಡ್ಕೊಂಡ್ರೆ ಅದು ಖಂಡಿತ ಆಗತ್ತೆ.